ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ ನನ್ನ ವಿಡಿಯೋಗೆ. ಇವತ್ತು ಬೆಳಗ್ಗೆ ಮಂಗಳವಾರ, ಇವತ್ತು 12 ಗಂಟೆ ಆಗಿದೆ ಟೈಮು. ತಲೆ ಬಾಚ್ಕೊತಾ ಇದ್ದೆ. ಸಂತೆಗೆ ಹೋಗಬೇಕು ಇವತ್ತು, ಐಟಮ್ ಸಾಮಾನು ತರಕ್ಕೆ. ಇವತ್ತು ಸಂತೆ, ನಾವಿರೋ ಹತ್ರನೇ ಮಂಗಳವಾರ ಸಂತೆ ಕಟ್ತಾರೆ. ಸಂತೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಿ ದೀಪ ಹಚ್ಬಿಟ್ಟು ಮಕ್ಕಳು ಬಂದಮೇಲೆ ಅವ್ರನ್ನೂ ಕರ್ಕೊಂಡು ಹೋಗೋಣ. ಅವ್ರಿಗೂ ಸಂತೆ ನೋಡ್ದಂಗೆ ಆಗುತ್ತೆ. ನಾವು ಚಿಕ್ಕವರಿದ್ದಾಗ ನಮ್ಮ ತಾಯಿನೂ ಹಾಗೆ ಸಂತೆಗೆಲ್ಲ ಕರ್ಕೊಂಡು ಹೋಗ್ತಾಯಿದ್ರು. ಹಾಗಾಗಿ ಅವ್ರನ್ನೂ ಕರ್ಕೊಂಡು ಹೋಗೋಣ, ಸಾಮಾನು ತರೋ ಥರ ಆಗುತ್ತೆ ಮತ್ತು ಅವ್ರಿಗೂ ತೋರಿಸ್ದಂಗೆ ಆಗುತ್ತೆ ಅಂತ ತಲೆ ಬಾಚ್ಕೊತಿದ್ದಲ್ಲ, ಹಾಗೆ ವ್ಲಾಗ್ನ ಸ್ಟಾರ್ಟ್ ಮಾಡಿಬಿಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನನ್ನ ವಿಡಿಯೋಗೆ ಸ್ವಾಗತ, ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ ತಲೆ ಬಾಚ್ಕೊತಾ ಇದೆ. ತುಂಬಾ ಕೂದಲು ಉದುರ್ತಾ ಇದೆ. ದಯವಿಟ್ಟು ಯಾರಾದರೂ ನನ್ನ ಫ್ರೆಂಡ್ಸ್, ಫ್ಯಾಮಿಲಿ, ನನ್ನ ಯೂಟ್ಯೂಬ್ ಫ್ಯಾಮಿಲಿ ನೋಡ್ತಾಯಿದ್ರೆ ಒಂದು ಸೊಲ್ಯೂಷನ್ ಕೊಡಿ. ತುಂಬ ಏರ್ ಫಾಲ್ ಆಗ್ತಾಯಿದೆ ನೋಡಿ, ತುಂಬಾ ತೆಳ್ಳಗಾಗ್ಬಿಟ್ಟಿದೆ. ಹೆಂಗೆ ಉದುರ್ತಾ ಇದೆ ತೋರಿಸ್ತೀನಿ. ಸ್ವಲ್ಪ ಕಡಿಮೆ ಉದುರಿದೆ. ಇಷ್ಟು ದಿನ ಇಷ್ಟಿಷ್ಟು ಕೂದಲು ತೋರಿಸ್ತೀನಿ ನೋಡಿ ಹೆಂಗೆ ಉದುರಿದೆ. ಇದು ಸುಮ್ಮನೆ ಒಂದೆರಡು ಸರಿ ಹಿಂಗೆ ಬಾಚಣಿಗೆ ಹಾಕಿದ ತಕ್ಷಣ ನೋಡಿ ಎಷ್ಟು ಬಂದಿದೆ ಕೂದಲು ಉದುರೋದು ಅಂದರೆ ಒಂದು ಕೂದಲು, ಎರಡು ಕೂದಲು ಬಂದರೆ ಬಿಡಿ ಏನೂ ಆಗೋಲ್ಲ. ಅಂದರೆ ಹಿಂಗೆ ಬಂದರೆ ಏನು ಮಾಡೋದು? ಹಿಂಗೆ ಈಗ ಸ್ವಲ್ಪ ಕಡಿಮೆ ಅನಿಸುತ್ತೆ. ಇನ್ನೂ ಜಾಸ್ತಿ ಇಷ್ಟಿಷ್ಟು ಕೂದಲು ಹಿಂಗೆ ಹಿಡ್ಕೊಂಡ್ರೆ ಸಾಕು, ಇಷ್ಟು ಕೂದಲು ಬರ್ತದೆ. ಒಂದು 15 ದಿನ ಆಯಿತು ಏರ್ ಫಾಲ್ಸ್ ಆಗಿ ಸ್ಟಾರ್ಟಾಗಿ. ಏನು ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ. ಮತ್ತು ಬೆಳಗ್ಗೆ ತಿಂಡಿಗೆ ದೋಸೆ ಮಾಡಿದ್ದೆ. ಹಿಟ್ಟೆಲ್ಲ ಆಗೋಗೈತೆ. ಬೆಳಗ್ಗೆ ದೋಸೆಗೆ ಸ್ವಲ್ಪ ಸಪ್ರೇಟ್ ಎತ್ತಿಟ್ಕೊಂಡಿದ್ದೆ. ಇನ್ನು ಇದರಲ್ಲಿ ಸ್ವಲ್ಪ ಐತೆ ಹಿಟ್ಟು. ನೆಕ್ಸ್ಟ್ ಅದಕ್ಕೆ ತರಕಾರಿ ಗೊಜ್ಜು ಮಾಡಿದ್ದೆ. ಆಲೂಗೆಡ್ಡೆ ಪಲ್ಯ ತಿಂದು ಬೇಜಾರಾಗಿತ್ತು ಅಂತ ತರಕಾರಿ ಗೊಜ್ಜು ಮಾಡ್ಕೊಂಡಿದ್ವಿ. ನೆಕ್ಸ್ಟು ಒಂದು ರೌಂಡ್ ಮನೆಯೆಲ್ಲ ಕ್ಲೀನ್ ಮಾಡಿದ್ದೀನಿ, ಗುಡಿಸಿ ಒರೆಸಿದ್ದೀನಿ. ಬರೋವರೆಗೂ ಈ ಥರ ಇರುತ್ತೆ ನೀಟಾಗಿ. ಟೈಲ್ಸ್ ಎಲ್ಲ ನೀಟಾಗಿ ಗುಡಿಸಿ ಒರೆಸಿದ್ದೀನಿ. ಇನ್ನು ಇವಾಗ ಜಸ್ಟ್ ಗುಡಿಸಿ ಒರೆಸ್ದೆ. ಇನ್ನು ಊಟ ಮಾಡಬೇಕು. ಸ್ವಲ್ಪ ಅದೇ ಆವಾಗಲೇ ಹೇಳಿದ್ನಲ್ಲ, ಸಂತೆಗೆ ಹೋಗ್ಬಿಟ್ಟು ಬರಬೇಕು ಅಂತ. ಇದೊಂದು ಕೆಲಸ ಮೇನು. ಕಸ ಗುಡಿಸಿ ಒರೆಸ್ಬಿಟ್ರೆ ಸ್ವಲ್ಪ ಸಮಾಧಾನ ಆಗಿಬಿಡುತ್ತೆ. ಬಂದಮೇಲೆ ಫುಲ್ಲು ಹರಡಿ ಇಟ್ಬಿಡ್ತಾರೆ. ಎಲ್ಲೂ ಒಂದು ಕಡೆ ನೀಟಾಗಿ ಇರೋಕ್ಕೆ ಬಿಡಲ್ಲ. ಎಲ್ಲಿ ನೋಡಿದ್ರೂ ಆಟ ಸಾಮಾನು ಬಿದ್ದಿರ್ತವೆ. ಅದಕ್ಕೆ ನೀನು ಡೈಲಿ ಗುಡಿಸಿ ಒರೆಸ್ಲೇಬೇಕಲ್ವ. ನಮ್ಮದು ಹೆಂಗೆ ಅಂತಂದರೆ ಫ್ರೆಂಡ್ಸ್, ಕೆಲವು ಕೇಳ್ಬೋದು, ರೂಮಿಗೆ ಬ್ಲ್ಯಾಕ್ ಟೈಲ್ಸ್ ಹಾಕಿದ್ದಾರೆ. ಯಾಕೆ ಅಂತ ಗೊತ್ತಿಲ್ಲ ಓನರು. ಫಸ್ಟ್ ಹಳೆ ಓನರ್ ಇದ್ರು ಅವರು, ಈಗ ಬೇರೆ ಓನರ್ ಇದ್ದಾರೆ. ಇಲ್ಲಿ ಕಿಚನ್ ಮತ್ತು ಹಾಲಿಗೆ ವೈಟ್ ಟೈಲ್ಸ್ ಇದೆ ನಮ್ಮದು. ಇಲ್ಲೇನೋ ಸಿಲಿಂಡ್ರ್ ಇಟ್ಕೊಂಡಿದ್ರೇನೋ ಹಳೆ ಓನರಲ್ಲಿ, ಅದೇ ಮುಂಚೆ ಇದ್ದವರೇನೋ ಫುಲ್ಲು ಹಂಗೆ ಇದೆ. ಅದು ಎಷ್ಟು ಉಜ್ಜು ಒರೆಸಿದ್ರೂ ಹೋಗಲ್ಲ ಅದು. ಈಗ ಹಾಯ್ ಮನ್ವಿತ್, ಹಾಯ್ ಮಾಡು. ಹಾಯ್ ಏನು? ಸ್ಕೂಲಿಂದ ಬಂದ ಇವಾಗ? ಏನು ಮಾಡಿದ್ರು ಸ್ಕೂಲಲ್ಲಿ? ನಾನು ಲಾಗ್ ಮಾಡಿದೆ. ಇದು ಎಲ್ಲರಿಗೂ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಮಮ್ಮಿ ಚಾನಲ್ ಹೇಳು ಫ್ರೆಂಡ್ಸ್. ನಮ್ಮ ಮಮ್ಮಿ ಚಾನಲ್ ಕೈ ತೆಗಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್, ಶೇರ್, ಕಮೆಂಟ್ ಮಾಡಿ. ಕೆಳಗಡೆ ಏನು ಇದು ಮಾಡ್ತೀಯ? ಇವಾಗ ತಾನೇ ಕರ್ಕೊಂಡು ಬಂದೆ ಇವ್ರನ್ನ ಸ್ಕೂಲ್ ಹತ್ರ ಹೋಗಿ. ಇವಾಗ ಸಂತೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಡ್ತಾ ಇದ್ದೀವಿ. ನೋಡೋಣ ಅಲ್ಲಿ ಏನೇನು ರೇಟ್ ಇರುತ್ತೆ. ನಾನು ಇವತ್ತೇ ಫಸ್ಟ್ ಟೈಮ್ ಸಂತೆಗೆ ಹೋಗ್ತಾ ಇರೋದು. ಯಾವಾಗಲೂ ಅಂಗಡಿಯಲ್ಲೇ ಹೋಗಿ ತರ್ತಿದ್ದೆ, ನಮ್ಮ ಮನೆಯವ್ರು ತರ್ತಿದ್ರು ಸಂತೆಯಲ್ಲಿ. ಇವಾಗ ಸ್ವಲ್ಪ ಎಲ್ಲ ಖಾಲಿ ಆಗಿರೋದ್ರಿಂದ, ಖಾಲಿ ಅಂತೀನಿ, ಎಲ್ಲ ಸ್ವಲ್ಪ ಎತ್ತಿ ಯೂಸ್ ಮಾಡ್ಕೊಂಡ್ವಿ. ಟೊಮೊಟೊ, ಈರುಳ್ಳಿ ಎಲ್ಲ ಆಗೋಗೈತೆ. ಅದಕ್ಕೆ ಹಂಗೆ ಮಕ್ಳಿಗೂ ಸಂತೆ ಯಾವಾಗಲೂ ಕರ್ಕೊಂಡು ಹೋಗಿಲ್ಲ ಅಲ್ವ ಇವ್ರನ್ನ ಸಂತೆಗೆ. ಮತ್ತು ಇವಾಗ ತಾನೇ ಮಳೆ ಬಂತು, ಸ್ವಲ್ಪ ಸೋನೆ ಥರ ಬಂತು ಮಳೆ. ಇವ್ರನ್ನೂ ಸಂತೆಗೆ ಯಾವಾಗಲೂ ಕರ್ಕೊಂಡು ಹೋಗಿಲ್ಲ ಮಕ್ಕಳನ್ನೂ. ಬರೀ ಹಂಗೆ ಆನ್ ದ ವೇ ರೋಡಲ್ಲಿ ಹೋಗ್ಬೇಕಾದ್ರೆ ಊರಿಗೆ ಸಂತೆ ತೋರಿಸಿದ್ದೆ. ಹಂಗಾಗಿ ಸಂತೆಯಲ್ಲೇ ಹೋಗಿ ಗುಡ್ಡೆ ಲೆಕ್ಕ ಅಂತ ಎಲ್ಲ ಹೇಳ್ತಾರಲ್ವ, ಆ ಥರ ತಗೊಂಡು ಇವ್ರಿಗೂ ತೋರಿಸ್ಕೊಂಡು ಅದೊಂದು ಎಕ್ಸ್ಪೀರಿಯೆನ್ಸ್. ಕಂಟಿನ್ಯೂ ಮಾಡ್ತೀನಿ ಮತ್ತೆ ಫ್ರೆಂಡ್ಸ್. ಇದನ್ನು ಪೂಜೆ ಮಾಡಿಬಿಟ್ಟು ಹೋಗೋಣ ಅಂತ ಬೆಳಗ್ಗೆ ಪೂಜೆ ಮಾಡಿರಲಿಲ್ಲ ನಾನು.
ಸ್ಕೂಲಿಗೆ ಟೈಮ್ ಆಯಿತು ಅನ್ನೋ ಗಡಿಬಿಡಿಗೆ ಇವರಿಗೆ ಇವಾಗ ದೀಪ ನಾನು ಫಸ್ಟ್ ಹೇಳಿದೆ ವಿಡಿಯೋ ಮಾಡಬೇಕಾದ್ರೆ ಮೂಗತ್ರ ಕೈ ಹಾಕೊಳ್ಳಿ ಬ್ಯಾಡ್ ಹ್ಯಾಬಿಟ್ ಅಂತ ಅನ್ನಿಸ್ಬಿಟ್ಟೈತೆ ನನಗೆ. ತಲೆ ಕೂದಲಕ್ಕೂ ತುಂಬ ಏರ್ಫಾಲ್ ಆಗ್ತಿತ್ತು ಅಂದರೆ ಮುಂದೆ ಆಗಲೇ ನೋಡಿದ್ರೆ ನೋಡಿ ಫ್ರೆಂಡ್ ಹೆಂಗಾಗಿದೆ ನೋಡಿ, ತಲೆ ಕೂದಲು ಎಷ್ಟು ಚೆನ್ನಾಗಿತ್ತು ಅಂತ ತುಂಬಾ ಏರ್ಫಾಲ್ ಆಗ್ತಾಯಿದೆ. ದೇವ್ರ ಮನೆ ಮುಂದೆ ಕುತ್ಕೊಂಡು ಮಾತಾಡ್ತಿದ್ದೀನಿ. ಬೆಳಗ್ಗೆ ಪೂಜೆ ಮಾಡಿರಲಿಲ್ಲ, ಇವ್ರಿಗೆ ಅಲ್ಲೇ ಹೋಗುತ್ತೆ ಮಾತಾಡಬೇಕಾದ್ರೆ. ಸ್ವಲ್ಪ ಮೇಕ್ ಹಿಡ್ಕೊಂಬ ಟೈಮ್ ಆಯಿತು ಅಂತ ಹೇಳಿ ಪುಟಣಿಗೆ ಮಾಡಬಾರ್ದು, ಸ್ಕೂಲಿಗೆ ಇವ್ರಿಗೆ ಟೈಮ್ ಆಯ್ತು ಅಂತೇಳಿ ದೀಪ ಹಚ್ಚಿರಲಿಲ್ಲ. ಇವಾಗ ಆಗಲೇ ಸಂಜೆ ಆಯ್ತಲ್ವ, 5 ಗಂಟೆ ಬರುತ್ತೆ, 5 ಗಂಟೆ ಆಯಿತು. ಅದಕ್ಕೆ ದೀಪ ಹಚ್ಬಿಟ್ಟೆ, ಸಂಜೆಯಿಂದ ಬರೋ ಟೈಮ್ ಆಗ್ಬೋದೇನೋ, ಅದಕ್ಕೆ ದೀಪ ಹಚ್ಬಿಟ್ಟೆ ಹೋಗೋಣ ಅಂತೇಳಿ ದೀಪ ಹಚ್ಕೊತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ಹೋಗ್ತಾ ಇದ್ದೀನಿ ಇವಾಗ. ಹೋಗುವ ಎಲ್ಲೋದ್ರಿ ಕೀ ತಗೊಂಡಿದ್ದೀವಿ. ಹರ್ಷಿಣಿ ಎಲ್ಲೋದ್ರು? ರೀತು ರೀತು ಬನ್ನಿ ಬನ್ನಿ ಮೇಲೆ, ಬೇಗ ಬರ್ಬೇಕು, ಟೈಮ್ ಆಯಿತು. ಅಲ್ಲಿಂದ ಇಲ್ಲಿಗೆ ಕಲೆಕ್ಷನ್, ಆ ಕಡೆ ಬಿಲ್ಡಿಂಗಿಂದ ಈ ಕಡೆ ಬಿಲ್ಡಿಂಗಿಂದ ಡಿಸ್ಕಷನ್ ನಡೀತಾ ಇರುತ್ತೆ ನಮ್ಮ ಮನೆ ಹತ್ರ ಮಕ್ಕಳಿಗೆ. ಬನ್ನಿ ಹೋಗೋಣ. ಯಾಕೋ ಬಂದಿತ್ತು? ಏನದು ಬಿಡು, ಹಂಗೆ ಮಾಡಬಾರ್ದು. ಆಫ್ ಮಾಡಿದ ಫಸ್ಟಿಗೆ ಮೆಣಸಿನ ಮಾಡಕ್ ಬೇಕು. ಹಿಂಗೆ ತಿನ್ನೋಣ, ಹಿಂಗೆ ಅದಕ್ಕೆ ಅಲ್ಲ ಚೇಂಜ್ ಕೊಡವ, ಚೇಂಜ್ ಏಕೆ ಇಲ್ಲಿ ನೋಡಿ, ಇಲ್ಲ ಹಿಂಗಾಯ್ತಾ? ಹಂಗಾದ್ರೆ ಏನಾಗುತ್ತೆ? ಫಸ್ಟಿಗೆ ಸೊಪ್ಪು ತಗೊಳ್ಳೋಣ. ಅಣ್ಣ ಎಷ್ಟು ಸೊಪ್ಪು ಹಿಡ್ಕೊಂಬರಿತು? ಬ್ಯಾಗ್ ಬೇಕು. ಕೊತ್ತಂಬರಿ ಎಷ್ಟು? 20 ರೂಪಾಯಿ ಮೂರೆಲ್ಲ ಬೇಡ, ಎಲ್ಲ ಮಿಕ್ಸ್ ಕೊಡ್ತೀರಾ? ಇದು ಅದು ಎಲ್ಲ 10 ರೂಪಾಯಿ ಒಂದು ಕೊಡಿ, ಅದು ಎಲ್ಲ ಮಿಕ್ಸ್. ಎಷ್ಟಾಯ್ತು? 40 ರೂಪಾಯಿ. ಫೋನ್ ನಂಬರ್ ನೀವು ಯಾರು ಅವನು ರವಿ 10 ರೂಪಾಯಿ ತೊಗೊಳ್ರಿ ಕೊಟ್ಟೆ. ಯಾವ ತೊಳೆ 10 ರೂಪಾಯಿ 10 ರೂಪಾಯಿ ಹಾಕೊಳ್ಳಿ. ಎಡೆ ಮಲೆ
ನಿಂಬೆಹಣ್ಣು ಎಷ್ಟು 5 ಮಾಡಿಕೊಡ್ತೀರಾ? ಕ್ಯಾರೆಟ್ ಹಾಕಿ ತಗೊಳ್ಳೋದು ಅವ್ರು ಹಾಕಲ್ಲ. ಫುಲ್ ಜಾಮ್ ಸಂತೆಗೆ. ಸಂತೆ ಇರೋದ್ರಿಂದ ಎಲ್ಲ ಜಾಮ್ ಆಗ್ಬಿಟ್ಟಿದೆ. ಹೆಂಗ್ ಟೊಮೆಟೊ ಹಣ್ಣು 2 ಕೆಜಿ 50. 2 ಕೆಜಿಗೆ 50 ಕೊಡು, ಒಂದು 2 ಕೆಜಿ. ಜಾಸ್ತಿ ಬೇಕಾ? ಜಾಸ್ತಿ ಹಾಕಿದ್ರು 2,000 ಬೇಕಾ? ಮನಿ ಸರಿ ಬಾ. 1,500 ಬೇಕಾದ್ರೆ ಹಾಕಿ. ಎಲ್ಲ ಸಂತೆಗೆ ಬಂದುಬಿಟ್ಟಿದ್ದಾರೆ. ಅದೇ ಸಂಜೆ ಟೈಮ್. ಎಲ್ಲ ತಗೊಂಡಾಯ್ತು. ಸಂತೆ ಸಾಮಾನೆಲ್ಲ ಹೊರಟಿದ್ದೀವಿ. ಇವಾಗ ಏನೇನು ತಗೊಂಡಿದ್ದೀವಿ ಎಲ್ಲ ತುಂಬ ಹೋಗೈತೆ ಬ್ಯಾಗ್ ಎಲ್ಲ. ಮನೆ ಹೋದ್ಮೇಲೆ ತೋರಿಸೋಣ ತಡಿ ಏನೇನು ತಗೊಂಡಿದ್ದೀವಿ. ಆ ಸೈಡು ಸಂತೆನೆ ಜಾಂಗ್. ಇವರು ಸಂತೆಯಿಂದ ಬರ್ತಾವ್ರಿ ಈಗ. ಈ ಸಂತೆ ಹೋಗ್ಬರ್ತಾವ. ಇದಿಷ್ಟು ತರಕಾರಿದು ಏನೇನು ತಂದಿದ್ದೀವಿ ಅಂತ ತೋರಿಸ್ತೀನಿ ಇವಾಗ. ಇದು ಟೊಮೊಟ, ಇದು 100 ರೂಪಾಯಿ. 50 100 ರೂಪಾಯಿ 30 ಟೊಮೊಟೊ ಎಣ್ಣೆದು. ಇದು ಈರುಳ್ಳಿ ಮತ್ತೆ ಬೆಳ್ಳುಳ್ಳಿ. ಅದೊಂದನ್ನೇ ಇದು ಮಾಡ್ತೀಯ ಫುಲ್. ನಾನು ಫುಲ್ ಹಾಕ್ಬಿಡ್ತೀನಿ ಕೆಳಗಡೆ. ಇಷ್ಟೊಂದು ತರಕಾರಿ ಇಷ್ಟ ಆಯಿತು. 500 ರೂಪೀಸ್ ಏನೋ ಆಯಿತು. ದೊಡ್ಡ ಅಂಗಡಿನೇ ಆಯಿತು. ಇದು ಬಂದು ಫಸ್ಟಿಗೆ ತೊಗೊಂಡಿದ್ದು ನಾವು ಹಸಿಮೆಣ್ಸಿಕಾಯಿ ತೊಗೊಂಡು ಫಸ್ಟಿಗೆ. ಮತ್ತು ಇದು ಬೀನ್ಸ್ ಕಾಳು, ಇದು ಸೊಪ್ಪು, ಇದು ಟೊಮೊಟೊ, ಇದು ಈರುಳ್ಳಿ ಬೆಳ್ಳುಳ್ಳಿ, ಇದು ಮಿಕ್ಸು, ಇದೇನೇನಿದೆ ಮೂಲಂಗಿ ಮತ್ತು ಬದನೆಕಾಯಿ, ಇದು ಕ್ಯಾರೆಟು, ಬೀಟ್ರೂಟು, ಬೀನ್ಸು, ಬೀನ್ಸ್ ಎಲ್ಲ ಐತೆ ಇದರಲ್ಲಿ. ಟೊಮೊಟೊ ಹಣ್ಣು ಫುಲ್. ಇಷ್ಟಕ್ಕೆ ಎಷ್ಟಾಯಿತು ಅಂದರೆ ಅಮೌಂಟು ಕೌಂಟ್ ಮಾಡಿಲ್ಲ. ಒಟ್ಟಿಗೆ ಅಂದಾಜು ಒಂದು 400 ಚಿಲ್ಲರೆ ಅನ್ಕೋತೀನಿ.
500 ಒಳಗಡೆ ಆಗಿತ್ತು ಇಷ್ಟಕ್ಕೆ. ಎಷ್ಟು ಸಾಮಾನು ತೊಗೊಂಡು ಬಂದು ಇವತ್ತಿನ ಕತೆ ಇದಾಗಿತ್ತು, ಸಂತೆಯ ಕತೆ. ನೆಕ್ಸ್ಟು ಇನ್ನೊಂದು ಇವತ್ತಿಂದು ಸಂತೆ ನೋಡ್ಕೊಬಂದಿಲ್ಲ. ಸಂತೆ ಏನೇ ತೊಗೊಂಡೆ ಹಿಂಗೆ ಫುಲ್ಲು ಅದು ಮಳೆ ಮೋಡ ಆಯಿತು, ಬೇರೆ ಮಕ್ಕಳು ಬೇರೆ, ಮತ್ತು ಮಕ್ಕಳನ್ನು ಹಿಡ್ಕೋಬೇಕು, ಮತ್ತು ಬ್ಯಾಗಲ್ಲಿ ಹಿಡ್ಕೊಂಡು ಇನ್ನೂ ಸ್ವಲ್ಪ ಮುಂದೆ ಇನ್ನೂ ಹೋಗ್ತಾ ಹೋಗ್ತಾ ಇನ್ನೂ ಚೆನ್ನಾಗಿದೆ ಸಂತೆಯಲ್ಲಿ ಬಟ್ಟೆ ಎಲ್ಲ ಸೇಲ್ ಮಾಡ್ತಾರೆ. ಇನ್ನೂ ಮುಂದಕ್ಕೆ ಚೆನ್ನಾಗಿದೆ. ನಮಗೆ ಎಂಟ್ರೆನ್ಸ್ ಅದು ಸ್ಟಾರ್ಟಿಂಗ್ ಸಂತೆ ಸ್ಟಾರ್ಟ್ ಆಗಿದ್ದು. ಇನ್ನೂ ಸ್ವಲ್ಪ ಹಿಂದೆ ಹೋಗಿದ್ರೆ ಇನ್ನೂ ಸ್ವಲ್ಪ ಮುಂದೆ ಹೋಗ್ಬೇಕಿತ್ತು, ಚೆನ್ನಾಗಿರೋದು ಸಂತೆ ತೋರಿಸ್ಬೋದಿತ್ತು. ಆದರೆ ಮಕ್ಕಳು ಇದ್ದಾರೆ, ತಿಳ್ಕೊಳಕ್ಕಾಗಲ್ಲ, ವೆಹಿಕಲ್ಸ್ ಪಕ್ಕದಲ್ಲಿ ಓಡಾಡ್ತಿದ್ದಾರೆ. ಹಾಗಾಗಿ ನಾನು ಏನೇನು ತೊಗೊಂಡೆ ಅಲ್ಲಲ್ಲ ಅಷ್ಟು ಕ್ಯಾಪ್ಚರ್ ಮಾಡಿದೆ. ನೆಕ್ಸ್ಟ್ ಇನ್ನೊಂದು ಒಳ್ಳೆ ವಿಡಿಯೋದಲ್ಲಿ ಸಿಗುವ. ಫ್ರೆಂಡ್ಸ್, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ನೆಕ್ಸ್ಟ್ ಒಂದು ಒಳ್ಳೆ ವಿಡಿಯೋದಲ್ಲಿ ಸಿಗುವ. ಬಾಯ್.